ಇನ್ನು ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಡಾಕ್ಟರ್ ಅಜಯ್ ಸಿಂಗ್ ಲೇವಡಿ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಸಚಿವ ಸಣ್ಣ ನೀರಾವರಿ ಅಜಯ್ ಸಿಂಗ್ ವ್ಯಂಗ್ಯ ಮಾಡಿರುವಂತದ್ದು. ವಿರೋಧ ಪಕ್ಷಗಳಲ್ಲೇ 3-4 ಬಣಗಳಿವೆ ಅಂತ ಹೇಳ್ತಾ ಇದ್ದಾರೆ ಅವರು. ಮೈತ್ರಿ ನಾಯಕರ ನಡುವೆ ಒಗ್ಗಟ್ಟೇ ಇಲ್ಲ ಅಂತ ಡಾಕ್ಟರ್ ಅಜಯ್ ಸಿಂಗ್ ಅವರು ಒಂದ್ ರೀತಿ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಪ್ಲಾನ್ ಮಾಡ್ಕೊಂಡಿರುವಂತದ್ದು, ಅದಕ್ಕೆ ಲೇವಡಿ ಮಾಡ್ತಾ ಇದ್ದಾರೆ, ವ್ಯಂಗ್ಯ ಮಾಡ್ತಾ ಇದ್ದಾರೆ ಸಣ್ಣ ನೀರಾವರಿ ಸಚಿವ ಅಜಯ್ ಸಿಂಗ್. ವಿರೋಧ ಪಕ್ಷಗಳಲ್ಲೇ 3-4 ಬಣಗಳಿದೆ ಅಂತ ಟೀಕೆ ಮಾಡ್ತಾ ಇದ್ದಾರೆ. ಮೈತ್ರಿ ನಾಯಕರ ನಡುವೆ ಒಗ್ಗಟ್ಟೇ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಬೆಳಗ್ಗೆ ಮಾಡ್ತಾರೆ, ಮಧ್ಯಾಹ್ನ ಬಿಟ್ಬಿಡ್ತಾರೆ, ಸಂಜೆ ಮತ್ತೆ ನಡೀತಾರೆ. ಇದೇ ಇವರ ಪಾದಯಾತ್ರೆ ಗೊಂದಲವನ್ನೇ ಅಣಕಿಸಿರುವಂತದ್ದು ಕಾಂಗ್ರೆಸ್ ನಾಯಕ. ಇನ್ನು ಮೈತ್ರಿ ನಾಯಕರ ಪಾದಯಾತ್ರೆ ವಿರುದ್ಧ ಕಲಬುರಗಿಯಿಂದ ಅವರು ಪ್ರಶ್ನೆ ಮಾಡ್ತಿದ್ದಾರೆ, ವ್ಯಂಗ್ಯ ಮಾಡ್ತಾ ಇದ್ದಾರೆ. ವಿಪಕ್ಷಗಳ ಪ್ರತಿಭಟನೆಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್, ಬಿಜೆಪಿ ಪಾದಯಾತ್ರೆ ಮಾಡ್ತೀವಿ, ಯಾವುದೇ ಒಂದು ವಿಚಾರಗಳು ನಡೀತಾ ಇದೆ ರಾಜ್ಯದಲ್ಲಿ, ಅದರಲ್ಲೂ ರಾಜ್ಯ ಸರ್ಕಾರ ಅದರಲ್ಲಿ ಇನ್ವಾಲ್ವ್ ಆಗಿದೆ ಅಂದ್ರೆ ಇವ್ರಿಗೆ ಮುಂದೆ ಮೊದಲು ತಲೆಗೆ ಬರುವಂಥದ್ದು ಪಾದಯಾತ್ರೆ. ಅವ್ರ ಪಾದಯಾತ್ರೆ ಎಷ್ಟು ಮಟ್ಟಿಗಿರುತ್ತೆ ಅಂದ್ರೆ ಬೆಳಗ್ಗೆ ಇದ್ದಂಗೆ ಅವ್ರು ಸಂಜೆ ಇರಲ್ಲ, ಮಧ್ಯಾಹ್ನ ಇದ್ದಂಗೆ ರಾತ್ರಿ ಇರಲ್ಲ. ಇದು ಅವರ ಧರಣಿ ಪಾದಯಾತ್ರೆ ಸ್ಟ್ರಾಟಜಿ ಅಂತ ಲೇವಡಿ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ನಾಯಕ ಅಜಯ್ ಸಿಂಗ್. ಅವರಲ್ಲೇ 3-4 ಬಣಗಳಿದೆ. ಒಬ್ರು ಈ ಮನಸ್ಥಿತಿ ಇದ್ದಂತೆ ಇನ್ನೊಬ್ರದಿರಲ್ಲ. ಯಾವಾಗ ಯಾರು ಯಾವ ಕಡೆ ವಾಲ್ತಾರೆ ಅಂತಾನು ಹೇಳೋಕ್ಕಾಗಲ್ಲ. ಈ ರೀತಿಯಾಗಿ ಮಾತನಾಡ್ತಾ ಇರುವಂತದ್ದು. ಪಾದಯಾತ್ರೆ ಮಾಡೋದಕ್ಕೆ ಈಗ ತಯಾರಿ ಮಾಡ್ಕೊಳ್ತಾ ಇರುವಂತ, ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತ ವಿಪಕ್ಷಗಳ ವಿರುದ್ಧ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಅವ್ರ ಪಾದಯಾತ್ರೆಗಳನ್ನ 3 ಕಾಸಿನ ಕಿಮ್ಮತ್ತಿಲ್ಲ, ಅದಕ್ಕೆ ಬೆಲೆನೇ ಇರೋದಿಲ್ಲ, ಆ ಪಾದಯಾತ್ರೆಯಲ್ಲಿ ಒಂದು ಅರ್ಥ ಇರೋದಿಲ್ಲ ಅಂತ ವ್ಯಂಗ್ಯ ಮಾಡ್ತಾ ಇರುವಂಥದ್ದು. ವಿರೋಧ ಪಕ್ಷಗಳು ಅವರಲ್ಲೇ ಕ್ಲಾರಿಟಿ ಇರೋದಿಲ್ಲ, ಅಥವಾ ಒಮ್ಮತ ಇರೋದಿಲ್ಲ, ಒಗ್ಗಟ್ಟಿರೋದಿಲ್ಲ ಅಂತ.